ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಒಳ್ಳೆ 3 ಪ್ರಾಡಕ್ಟ್ಸ್ ಜೊತೆ ಬಂದಿದ್ದೀನಿ. ಹೇರ್ ಗ್ರೋತ್ ಆಯಿಲ್, ಶಾಂಪೂ ಮತ್ತು ಸೆರಮ್ ಜೊತೆಗೆ. ಫಸ್ಟು ನಾವು ಒಂದೊಂದೇ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಫಸ್ಟ್ ಬಂದು ಏರ್ ಗ್ರೋತ್ ಆಯಿಲ್. ತುಂಬ ಏರ್ ಫಾಲ್ ಆಗ್ತಾಯಿದೆ, ಡ್ಯಾಂಡ್ರಫ್ ಇದೆ, ಯಾವ ಆಯಿಲ್ ಯೂಸ್ ಮಾಡಿದ್ರೂ ನಮಗೇನೂ ಪ್ರಯೋಜನ ಇಲ್ಲ, ಏನೂ ಯೂಸೇ ಆಗ್ತಿಲ್ಲಪ್ಪ ಅನ್ನೋರಿಗೆ ದಿ ಬೆಸ್ಟ್ ಆಯಿಲ್ BT ಹೇರ್ ಗ್ರೋತ್ ಆಯಿಲ್. ನಾರ್ಮಲಾಗಿ ನೀವು ಹೇಗೆ ಕೊಬ್ಬರಿ ಎಣ್ಣೆ ನಾರ್ಮಲಾಗಿ ಹೇಗೆ ಆಯಿಲ್ಸ್ನ ಯೂಸ್ ಮಾಡ್ತೀರೋ ಇದನ್ನು ಅದೇ ರೀತಿ ಯೂಸ್ ಮಾಡಿ. ಕೆಲವರು 2 ಡೇಸ್ ಬಿಟ್ಟು ಹೇರ್ ಬಾತ್ ಮಾಡ್ತಾರೆ, ಅಥವಾ ಡೇ ಬೈ ಡೇ ಹೇರ್ ಬಾತ್ ಮಾಡ್ತಾರೆ. ಹೇಗೆ ಮಾಡೋದು ನೀವು ಹೇಗೆ ನಾರ್ಮಲಾಗಿ ಯೂಸ್ ಮಾಡ್ತೀರೋ ಅದೇ ಥರ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಶಾಂಪು. ಇದು ಏರ್ ಫಾಲಿಂಗ್ ಕಮ್ಮಿ ಮಾಡುತ್ತೆ, ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ, ಮತ್ತು ಏರ್ನ ಸ್ಮೂತ್ ಮಾಡುತ್ತೆ. ತುಂಬ ಹಾರ್ಡ್ ಇದೆ, ಡ್ಯಾಂಡ್ರಫ್ ಇದೆ, ಏರ್ ಫಾಲಿಂಗ್ ಆಗ್ತಾ ಇದೆ, ದಿ ಬೆಸ್ಟ್ ಶಾಂಪು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಇದೇ ಏಜ್ ಗ್ರೂಪ್ನವ್ರನ್ನ ಮಾಡಬೇಕು, ನಥಿಂಗ್. ಯಾವ ಏಜ್ ಗ್ರೂಪ್ ಅವ್ರು ಬೇಕಾದರೂ ಈ ಶಾಂಪೂನ ಆರಾಮಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಏರ್ ಸೆರಮ್ಸ್ ಬಂದುಬಿಟ್ಟು ಇವಾಗ ಫಸ್ಟ್ ಸೆರಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಏರ್ ಸೆರಮ್ಸ್ ಅಂದರೆ ಜಸ್ಟ್ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ ನಾನು. ಕೂದಲು ತುಂಬ ರಫ್ ಆಗಿರುತ್ತೆ, ಆಮೇಲೆ ಕೂದಲು ಕಾಲು ಹೊಡೆದಿರುತ್ತೆ, ಅಂದರೆ ಒಂದು ಕೂದಲಲ್ಲಿ ಸ್ಪ್ಲಿಟ್ಸ್ ಆಗಿರುತ್ತೆ. ಆ ಸ್ಪ್ಲಿಟ್ಸ್ನ ಕಂಟ್ರೋಲ್ ಮಾಡೋದಕ್ಕೆ, ಮತ್ತು ಶೈನಿಂಗ್ ಬರೋದಕ್ಕೆ, ಸ್ಮೂತ್ ಬರೋದಕ್ಕೆ, ಸಿಲ್ಕ್ ಥರ ಆಗೋದಕ್ಕೆ ನಾವು ಈ ಎಲ್ಲ ಥರದ ಸ್ಪ್ಲಿಟ್ಸ್ ಅಥವಾ ಏರ್ ಫಾಲಿಂಗ್ ಆಗಿರ್ಬೋದು, ಏರ್ ಶೈನಿಂಗ್ ಬರಬೇಕು, ಸೊ ತುಂಬ ಯೂಸ್ಫುಲ್ ಪ್ರಾಡಕ್ಟ್ಸ್ಗಳಿವೆ 3. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸು. ಒಂದು ಸತಿ ಯೂಸ್ ಮಾಡಿ ನೋಡಿ, ಮತ್ತೆ ನೀವು ಇದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ಲೈಫ್ ಲಾಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.